ಈ ವಿಡಿಯೋ ನಿಮ್ಮ ಮೈ ಜುಮ್ಮೆನಿಸಬಹುದು. ಪ್ರಪಂಚ ಕಂಡಂತಹ ಅತ್ಯಂತ ಕ್ರೂರ ವ್ಯಕ್ತಿಯ ಕೆಲವೊಂದು ಕೃತ್ಯಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವ್ಯಕ್ತಿಯ ಹೆಸರು ಚಂಗೇಜ್ ಖಾನ್. ಮಂಗೋಲ್ ಸಾಮ್ರಾಜ್ಯ ಕಂಡಂತಹ ಬಲಿಷ್ಠ ರಾಜ. ಇವನು ಯಾವುದೇ ಪ್ರದೇಶದ ಮೇಲೆ ಯುದ್ಧ ಸಾರಿದ್ರು ಮೊದಲು ಇವನು ಮಾಡ್ತಾ ಇದ್ದ ಕೆಲಸ ಅವನ ಎಲ್ಲಾ ಸೈನಿಕರನ್ನ ಕಳಿಸಿ ಆ ಜಾಗದಲ್ಲಿರೋ ಪ್ರತಿಯೊಬ್ಬ ಹೆಣ್ಣನ್ನ ಅತ್ಯಾಚಾರ ಮಾಡಿಸ್ತಿದ್ದ. ಚಿಕ್ಕ ಹುಡುಗಿ ದೊಡ್ಡವರು ಅನ್ನೋ ಯಾವ ವ್ಯತ್ಯಾಸನೇ ಇವನಿಗೆ ಇರಲಿಲ್ಲ. ನಂತರ ಆ ಹೆಣ್ಣು ಮಕ್ಕಳ ಮುಂದೆ ಅವರ ಗಂಡನನ್ನ ಮಕ್ಕಳನ್ನ ಎಲ್ಲಾ ಗಂಡಸರನ್ನ ಕೊಲೆ ಮಾಡಿಸಿ ದೊಡ್ಡ ದೊಡ್ಡ ಬಂಡೆಗಳನ್ನ ಬೆಂಕಿಯ ಚೆಂಡುಗಳನ್ನ ಆ ಪ್ರದೇಶದ ಮೇಲೆ ಹಾಕಿ ಧ್ವಂಸ ಮಾಡ್ತಿದ್ದ. ಇವನು ಮಾಡಿದ ಅತ್ಯಂತ ಕ್ರೂರ ಯುದ್ಧಗಳ ಬಗ್ಗೆ ನೋಡೋದ್ಕಿಂತ ಮುಂಚೆ ಇವನ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಇವನ ಸಾಮ್ರಾಜ್ಯ ಸ್ಪೆಸಿಫಿಕ್ ಓಷಿಯನ್ ನಿಂದ ಕ್ಯಾಸ್ಪಿಯನ್ ಸಿ ವರೆಗೆ ಹರಡಿತ್ತು. ಚೈನಾದಿಂದ ಜಪಾನ್ ವರೆಗೆ, ರಷ್ಯಾದಿಂದ ಅಫ್ಘಾನಿಸ್ತಾನದವರೆಗೆ, ಇರಾನ್, ಇರಾಕ್, ಬಲ್ಗೇರಿಯಾ, ಹಂಗೇರಿ, ನಾರ್ತ್ ಸೈಬೀರಿಯಾ ಇವನ ಕಂಟ್ರೋಲ್ ನಲ್ಲಿತ್ತು. ಭೂಮಿಯ ಸುಮಾರು 22% ಲ್ಯಾಂಡ್ ಅನ್ನ ಇವನು ಕಂಟ್ರೋಲ್ ಮಾಡ್ತಿದ್ದ. 13ನೇ ಶತಮಾನದಲ್ಲಿ ಇವನು ಸುಮಾರು 4 ಕೋಟಿಗಿಂತ ಹೆಚ್ಚು ಜನರನ್ನ ಕೊಂದಿದ್ದ. ರಿಸರ್ಚ್ ನ ಪ್ರಕಾರ ಇವನು ಮಾಡಿರೋ ಕೊಲೆಗಳಿಂದ ಕ್ಲೈಮೇಟ್ ಚೇಂಜ್ ಕಡಿಮೆ ಆಗಿತ್ತು, ಕಾರ್ಬನ್ ಎಮಿಷನ್ ಕೂಡ ಕಡಿಮೆ ಆಗಿತ್ತು. 2003ರ ಸ್ಟಡಿ ಪ್ರಕಾರ ಭೂಮಿಯ ಮೇಲೆ 0.5% ಪಾಪ್ಯುಲೇಷನ್ ಅಂದ್ರೆ 1.6 ಕೋಟಿ ಜನಗಳು ಇವನ ವಂಶಕ್ಕೆ ಸೇರಿದವರಿದ್ರು. ಕೃತ್ಯ ನಂಬರ್ 1. ಈ ಚಂಗೇಜ್ ಖಾನ್ 14 ವರ್ಷದವನಿರುವಾಗ ಒಂದು ದಿನ ಕೆರೆಯಿಂದ ಒಂದು ಮೀನನ್ನ ಹಿಡಿದು ಮನೆಗೆ ತರ್ತಾನೆ. ಆದ್ರೆ ಅವನ ಚಿಕ್ಕ ತಮ್ಮ ಅದನ್ನ ತಿಂದು ಬಿಡ್ತಾನೆ. ಇದರಿಂದ ಕೋಪಗೊಂಡ ಚಂಗೇಜ್ ಅವನ ತಮ್ಮನನ್ನ 3-4 ದಿನಗಳವರೆಗೆ ಫಾಲೋ ಮಾಡಿ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಅವನ ಕೊಲೆ ಮಾಡ್ತಾನೆ. ಕೃತ್ಯ ನಂಬರ್ 2. 1223ರಲ್ಲಿ ಮಂಗೋಲ್ಸ್ ವರ್ಸಸ್ ರಷ್ಯಾ ಯುದ್ಧ ಮಾಡ್ತಾರೆ. ಇದನ್ನ ಬ್ಯಾಟಲ್ ಆಫ್ ಕಲ್ಕಾ ರಿವರ್ ಅಂತಾರೆ. ಈ ಯುದ್ಧದಲ್ಲಿ ಮಂಗೋಲರು ರಷ್ಯನ್ನರನ್ನ ಹೀನಾಯವಾಗಿ ಸೋಲಿಸ್ತಾರೆ. ಆ ಗೆಲುವಿನ ಸಂಭ್ರಮ ಆಚರಿಸಲು ದೊಡ್ಡ ದೊಡ್ಡ ಮರಗಳಿಂದ ಮಾಡಿದ ಒಂದು ಬೃಹತ್ತಾದ ಗೇಟ್ ಅನ್ನ ಮಂಗೋಲ್ ಸೈನಿಕರು ತಂದು ರಷ್ಯಾದ ಮಿಲಿಟರಿ ಜನರಲ್ಸ್ಗಳನ್ನ ಲೀಡರ್ಸ್ಗಳನ್ನ ನೆಲದ ಮೇಲೆ ಕೂರಿಸಿ ಅವರ ಮೇಲೆ ಆ ಬೃಹತ್ ಗೇಟ್ ಅನ್ನ ಇಟ್ಟು ಅದರ ಮೇಲೆ ಅವರು ಮದ್ಯ ಸೇವನೆ, ಊಟ, ಕುಡಿತ ಎಲ್ಲವನ್ನ ಮಾಡಿ ಸಂಭ್ರಮಿಸ್ತಾರೆ. ಕೃತ್ಯ ನಂಬರ್ 3. ಫೆಬ್ರವರಿ 1221 ಮಂಗೋಲರು ತುರ್ಕ್ಮೆನಿಸ್ತಾನದ ಮರು ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಯುದ್ಧದಲ್ಲಿ ಚಂಗೇಜ್ ಖಾನ್ ತನ್ನ ಪ್ರತಿಯೊಬ್ಬ ಸೈನಿಕರಿಗೂ ಕನಿಷ್ಠ 300 ಜನಗಳನ್ನ ಕೊಲ್ಲಲೇಬೇಕು ಅನ್ನೋ ಆದೇಶ ಮಾಡಿರ್ತಾನೆ. ಅಂದ್ರೆ ಒಬ್ಬ ಮಂಗೋಲ್ ಸೈನಿಕ 300 ಜನಗಳನ್ನ ಕೊಲೆ ಮಾಡಲೇಬೇಕು. ಪರ್ಷಿಯನ್ ಹಿಸ್ಟೋರಿಯನ್ ಪ್ರಕಾರ ಈ ಯುದ್ಧದಲ್ಲಿ ಚಂಗೇಜ್ ಖಾನ್ ಕೊಂದಿದ್ದು ಬರೋಬ್ಬರಿ 13 ಲಕ್ಷ ಜನರನ್ನ. ಕೃತ್ಯ ನಂಬರ್ 4. ಈ ಯುದ್ಧ ಮುಗಿದ ಕೇವಲ 2 ತಿಂಗಳ ನಂತರ ಅಂದ್ರೆ ಏಪ್ರಿಲ್ 1221ರಂದು ಮನುಕುಲ ಕಂಡಂತಹ ಅತ್ಯಂತ ಕ್ರೂರ ಕೃತ್ಯ ಮಂಗೋಲರು ಇರಾನಿನಲ್ಲಿರುವ ನಿಶಾಪುರ ಅನ್ನೋ ಸಿಟಿಯ ಮೇಲೆ ಮಾಡ್ತಾರೆ. ಈ ಯುದ್ಧದಲ್ಲಿ ಚಂಗೇಜ್ ಖಾನ್ ತನ್ನ ಸೇನೆಗೆ ಹೇಳಿದ್ದನ್ನು ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಕೇವಲ ಮನುಷ್ಯರನ್ನಷ್ಟೇ ಅಲ್ಲ, ನಿಶಾಪುರದಲ್ಲಿರುವ ಒಂದು ನಾಯಿ ಅಥವಾ ಬೆಕ್ಕನ್ನೂ ಬಿಡಬೇಡಿ, ಒಂದು ಸಣ್ಣ ಜೀವಿನೂ ಉಳಿಬಾರ್ದು, ಎಲ್ಲವನ್ನ ಕೊಂದು ಬಿಡಿ ಅಂತ ಆಜ್ಞೆ ಮಾಡಿದ್ದು. ಅವತ್ತು ಇವರು ಕೇವಲ 1 ಗಂಟೆ ಸಮಯದಲ್ಲಿ ಕೊಂದಿದ್ದು ಬರೋಬ್ಬರಿ 17,48,000 ಜನಗಳನ್ನ. ಇವರನ್ನ ಕೊಂದ ಮೇಲೆ ಗಂಡಸರ ತಲೆಗಳನ್ನ ಕಡಿದು 1 ಪಿರಾಮಿಡ್, ಹೆಂಗಸರ ತಲೆಗಳನ್ನ ಕಡಿದು 1 ಪಿರಾಮಿಡ್, ಮತ್ತೆ ಮಕ್ಕಳ ತಲೆಗಳನ್ನ ಕಡಿದು 1 ಪಿರಾಮಿಡ್ ಅನ್ನ ನಿರ್ಮಿಸಿದ್ರು. ಕೊನೆಯಲ್ಲಿ ಇಡೀ ಪ್ರದೇಶದ ಮೇಲೆ ದೊಡ್ಡ ದೊಡ್ಡ ಬಂಡೆಗಳನ್ನ ಹಾಕಿ ಬೆಂಕಿಯ ಚೆಂಡುಗಳನ್ನ ಹಾಕಿ ಧ್ವಂಸ ಮಾಡಿದರು. ಈ ಯುದ್ಧ ಇತಿಹಾಸದ ಪುಟಗಳಲ್ಲಿ ಚಂಗೇಜ್ ಖಾನ್ ನನ್ನ ಮನುಕುಲ ಕಂಡಂತಹ ಅತ್ಯಂತ ದುಷ್ಟ ಕ್ರೂರಿಯನ್ನಾಗಿ ಮಾಡಿತು. ಆದ್ರೆ ಇಂತಹ ದುಷ್ಟ ಕ್ರೂರಿಯ ಅಂತ್ಯನೂ ಅಷ್ಟೇ ಕ್ರೂರತನದಿಂದ ಆಯಿತು. ಇವನು ಎಲ್ಲಿ ಸತ್ತ, ಹೇಗೆ ಸತ್ತ, ಇವನ ಸಮಾಧಿ ಎಲ್ಲಿದೆ ಇದುವರೆಗೂ ಯಾರಿಗೂ ತಿಳಿದಿಲ್ಲ. ಎಷ್ಟೋ ಫಾರಿನ್ನರು ಬಂದು ಸ್ಯಾಟಲೈಟ್ಗಳ ಸಹಾಯದಿಂದ ಇವನ ಸಮಾಧಿ ಹುಡುಕಲು ಸಂಶೋಧನೆ ಕೈಗೊಂಡ್ರು. ಇದು ಇವತ್ತಿನವರೆಗೂ ಯಾರಿಂದಲೂ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಇವನು ಸತ್ತಾಗ ಇವನ ಬಾಡಿಯನ್ನ ಕೇವಲ ಸ್ವಲ್ಪ ಜನ ಸೈನಿಕರು ನಿಗೂಢ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಸಂಸ್ಕಾರ ಮಾಡ್ತಾರೆ. ಆ ಬಾಡಿ ತೆಗೆದುಕೊಂಡು ಹೋಗುವಾಗ ದಾರಿಯಲ್ಲಿ ಇದ್ದಂತಹ ಊರು, ನಗರ, ಜನಗಳು ಸಣ್ಣ ಜೀವಿಯನ್ನು ಕೂಡ ಬಿಡದ ಎಲ್ಲವನ್ನ ಧ್ವಂಸ ಮಾಡ್ತಾರೆ. ಇವನ ಅಂತ್ಯ ಸಂಸ್ಕಾರಕ್ಕೆ 2,000 ಜನಗಳನ್ನ ಕರೆದಿರುತ್ತಾರೆ. ಅಂತ್ಯ ಸಂಸ್ಕಾರ ಮುಗಿದ ಮೇಲೆ ಆ 2,000 ಜನಗಳನ್ನ ಅಲ್ಲೇ ಕೊಂದು 1,000 ಕುದುರೆಗಳನ್ನ ಆ ಪ್ರದೇಶದ ಸುತ್ತಮುತ್ತ ಓಡಾಡಿಸ್ತಾರೆ. ಸೋದಟ್ಟಲ್ಲಿ ನಡೆದಿರೋದು ಯಾರಿಗೂ ಗೊತ್ತಾಗಬಾರ್ದೆಂದು, ನಾರ್ಮಲ್ ಜಾಗದ ತರ ಕಾಣ್ಲಿ ಅಂತ. ಈ ಕೆಲಸ ಮುಗಿದ ತಕ್ಷಣ ಬೇರೆ ದೊಡ್ಡ ಸೈನಿಕರ ಗುಂಪು ಇವರ ಮೇಲೆ ಆಕ್ರಮಣ ಮಾಡಿ ಎಲ್ಲರನ್ನ ಸಾಯಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಆರ್ಮಿ ಇವರನ್ನ ಸಾಯಿಸ್ತಾರೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು ಆರ್ಮಿ ಇವರ ಜೊತೆಗೆ ಯುದ್ಧ ಮಾಡಿ ಕೊನೆಗೆ ಅಲ್ಲಿ ಏನಾಯ್ತು, ಚಂಗೇಜ್ ಖಾನ್ ಸಮಾಧಿ ಎಲ್ಲಿದೆ ಅಂತ ತಿಳಿದವನು ಒಬ್ಬನೂ ಉಳಿಯೋದಿಲ್ಲ. ಅಂದು ಸುಮಾರು 40,000ಕ್ಕಿಂತ ಹೆಚ್ಚು ಸೈನಿಕರು ಮರಣ ಹೊಂದಿದ್ರು. ಇವತ್ತಿಗೂ ಇವನ ಸಾವು ಸೀಕ್ರೆಟ್ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.